ಚಿಕ್ಕವರಾಗಲಿ ದೊಡ್ಡವರಾಗಲಿ ಈ ಕ್ಯಾಲ್ಶಿಯಂ ಕೊರತೆಯಿಂದ ಬಳಲ್ತಾ ಇದ್ದರೆ ಅವರಿಗೊಂದು ಉತ್ತಮವಾದಂಥ ಮನೆಮದ್ದನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ. ಇದನ್ನು ಟ್ರೈ ಮಾಡಿ, ಖಂಡಿತವಾಗಿ ನಿಮಗೆ ಕ್ಯಾಲ್ಶಿಯಂ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ನಿಮಗೆ ಇವತ್ತೊಂದು ಕ್ಯಾಲ್ಶಿಯಮ್ಮಿಗೆ ಒಂದು ಅತ್ಯುತ್ತಮವಾದ ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ನಿಮ್ಮಲ್ಲಿ ಬಹಳಷ್ಟು ಜನ ಈ ಕ್ಯಾಲ್ಶಿಯಂ ಕೊರತೆಯಿಂದಾಗಿ ಬಳಲ್ತಾ ಇರ್ತಾರೆ. ಏನಾಗುತ್ತೆ ಅಂದರೆ ಕ್ಯಾಲ್ಶಿಯಂ ಆ್ಯಕ್ಚುಲಿ ನಮಗೆ ಬೋನಿನ ಬೆಳವಣಿಗೆಗೆ, ಇವನ್ ಮಕ್ಕಳಲ್ಲಂತೂ ತುಂಬ ಮುಖ್ಯ ಇದು. ಮೂಳೆ ಬೆಳವಣಿಗೆ ಮತ್ತು ಹಲ್ಲಿನ ಬೆಳವಣಿಗೆಯಲ್ಲಿ ಮತ್ತು ಹಲ್ಲಿನ ಆರೋಗ್ಯ, ಇದೆಲ್ಲದಕ್ಕೂ ಕ್ಯಾಲ್ಶಿಯಂ ಅತ್ಯಂತ ಮುಖ್ಯವಾಗಿ ಬೇಕಾಗುವಂಥದ್ದು. ಅದರಲ್ಲೂ ಬೋನ್ ಇದೆಯಲ್ಲ, ಅಂದರೆ ನಮ್ಮ ಮೂಳೆಗಂತೂ ಕ್ಯಾಲ್ಶಿಯಂ ಇರಲೇಬೇಕು. ಕ್ಯಾಲ್ಶಿಯಮ್ ಕಮ್ಮಿ ಆಗ್ತಾ ಹೋದರೆ ನಿಮ್ಮ ಮೂಳೆ ವೀಕ್ ಆಗಲಿ ಪ್ರಾರಂಭ ಆಗ್ತದೆ. ಈ ಕ್ಯಾಲ್ಶಿಯಮ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕಾಗಿ ನಾವು ಬಹಳಷ್ಟು ಮೆಡಿಸಿನ್ ಕೂಡ ತೊಗೊಳ್ತೇವೆ. ಇದೆಲ್ಲದರ ಬದಲಿಗಾಗಿ ಮನೆಯಲ್ಲಿ ಒಂದು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ. ಬನ್ನಿ, ಇದನ್ನು ಮಾಡೋದು ಹೇಗೆ ಅಂತ ಹೇಳಿದ್ರೆ ಕೇವಲ ಒಂದು 2 ನಿಮಿಷದಲ್ಲಿ ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು. ಒಂದು ಪಾತ್ರೆ ತಗೊಳ್ಳಿ, ಅದರಲ್ಲಿ ಒಂದು ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಳ್ಳಿ. ಇದಕ್ಕೆ 1 ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಜೀರಿಗೆ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹದ್ದೇ. ಈಗ ಈ ಜೀರಿಗೆ ಹಾಕಿರೋ ನೀರನ್ನು ಸ್ಟವ್ನಲ್ಲಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಕುದಿಸ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ, ಯಾಕಂದರೆ ಈ ಜೀರಿಗೆಯಲ್ಲಿರುವಂತಹ ಔಷಧೀಯ ಅಂಶ ಸಂಪೂರ್ಣವಾಗಿ ಬಿಡಬೇಕು. ಸೊ ಒಂದು 5 ನಿಮಿಷ ನೀವು ಕುದಿಸ್ಕೋಬೇಕಾಗ್ತದೆ. ನೋಡಿ, ಈಗ ಮೆಲ್ಲ ಕುದೀತಾ ಇದೆ. ಸ್ವಲ್ಪ ಮಧ್ಯದಲ್ಲಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊತಾ ಇರಿ. ಚೆನ್ನಾಗಿ ಕುದ್ದಿದೆ. ಈಗ ಹೆಚ್ಚು ಕಡಿಮೆ ಒಂದು 3 ರಿಂದ 4 ನಿಮಿಷದವರೆಗೆ ನಾನು ಕುದಿಸ್ಕೊಂಡಿದ್ದೇನೆ. ಈಗ ಇದನ್ನು ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡೋಣ. ಸ್ವಲ್ಪ ತಣ್ಣಗಾಗಿದೆ. ಈಗ ನೋಡಿ, ಅದು ಕಂಪ್ಲೀಟಾಗಿ ಈ ಜೀರಿಗೆಯಲ್ಲಿರುವಂತಹ ಔಷಧೀಯ ಗುಣವನ್ನು ಸಂಪೂರ್ಣವಾಗಿ ಬಿಟ್ಟಿದೆ. ಈಗ ನಾವು ಇದನ್ನು ಸೋಸ್ಕೊಳ್ಳೋಣ. ಒಂದು ಸ್ಟ್ರೈನರ್ ತಗೊಂಡು ಸೋಸ್ಕೊಳ್ಳಿ. ಖಾಲಿ ನಮ್ಗೆ ನೀರು ಬೇಕು, ಇದು ಜೀರಿಗೆ ಬೇಕಿಲ್ಲ. ಜೀರಿಗೆಯ ಕಷಾಯ ರೆಡಿಯಾಗಿದೆ. ಇದನ್ನು ನೀವು ಯಾವ ರೀತಿ ಕುಡಿಬೇಕು ಅಂತ ಹೇಳಿದರೆ, ಪ್ರತಿದಿನ ಅಟ್ಲೀಸ್ಟ್ 2 ಸಾರಿ ಕುಡಿಬೇಕು. ನೀವು ಎಷ್ಟೊತ್ತಿಗೆ ಅದರಲ್ಲಿ ಬೆಳಿಗ್ಗೆ ಅದರಲ್ಲಿ ಸಾಯಂಕಾಲ ಅಡ್ಡಿಲ್ಲ, ಒಟ್ಟಿಗೆ ಒಂದು 2 ಸಾರಿ ನೀವು, ದೊಡ್ಡವರಿಗೆ ನಾನು ಹೇಳ್ತಿರೋದು 2 ಸಾರಿ ನೀವು ಕುಡಿಬೇಕು. ಆವಾಗ ನಿಮ್ಮ ಕ್ಯಾಲ್ಶಿಯಂ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಬರ್ತದೆ. ರೆಗ್ಯುಲರಾಗಿ ಕುಡಿಬೋದು, ಯಾಕಂದರೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ನಿಮಗೆ ಇವನ್ ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದರೂ ಕೂಡ ಇದರಿಂದ ಗುಣ ಆಗ್ತದೆ. ಹಾಗೆ ಈ ಚಿಕ್ಕವರಿಗಾದ್ರೆ, ಮಕ್ಕಳಿಗಾದರೆ ನೀವು ಸ್ವಲ್ಪ ಒಂದು 1/4 ಚಮಚ, ಅರ್ಧ ಚಮಚ ಈ ಥರ ಅವರ ಏಜ್ ಮೇಲೆ, ಒಂದು 5 ವರ್ಷದ ನಂತರದ ಮಕ್ಕಳಿಗಾದರೆ ಒಂದು 1/4 ಚಮಚದಷ್ಟು ಜೀರಿಗೆ ಈ ಕಷಾಯನ ಮಾಡಿ ಕೊಡ್ಬೋದು. 10 ವರ್ಷದ ಮೇಲಾದರೂ ಒಂದು ಅರ್ಧ ಚಮಚ ಯೂಸ್ ಮಾಡಿ. ಹಾಗೆ ಅವರ ಏಜಿಗೆ ಸರಿಯಾಗಿ ನೀವು ಮಾಡ್ಕೊತ ಹೋಗ್ಬೋದು. ಹೀಗೆ ನೀವು ಕುಡಿತಾ ಬರೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕ್ಯಾಲ್ಶಿಯಂ ಜಾಸ್ತಿ ಆಗ್ತಾ ಹೋಗ್ತದೆ, ನಿಮ್ಮ ಬೋನ್ ಗಟ್ಟಿ ಆಗ್ತದೆ, ಅಲ್ಲಿಗೆ ಸಂಬಂಧಪಟ್ಟಂತಹ ಯಾವುದಾದ್ರು ಪ್ರಾಬ್ಲಮ್ಸ್ ಇದ್ದರೂ ಕೂಡ ಸಾಲ್ವ್ ಆಗ್ತದೆ. ಅದೇ ರೀತಿಯಲ್ಲಿ ಆ್ಯಸಿಡಿಟಿ ಕೂಡ ಸಾಲ್ವ್ ಆಗ್ತದೆ. ಇಷ್ಟೇ ಸಿಂಪಲಾಗಿ ಮಾಡ್ಬೋದು. ನಿಮ್ಮ ಮನೆಯಲ್ಲೇ ಇದ್ದೇ ಇರ್ತದೆ ಜೀರಿಗೆ, ಮಾಡಲಿಕ್ಕೆ ಕೂಡ ತುಂಬ ಸುಲಭ ಇದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.